ಕರ್ನಾಟಕ ಚಾಲಕರ ಒಕ್ಕೂಟ ಗೋವಾ ಮಹಾರಾಷ್ಟ್ರ ಕರ್ನಾಟಕ ಈ ಗಡಿ ಭಾಗದಲ್ಲಿ ಚಾಲಕರು ಕಷ್ಟ ಅನುಭವಿಸುತ್ತಿರುವ ಆರ್ಟಿಒ ಚೆಕ್ಪೋಸ್ಟ್ನಲ್ಲಿ ತುಂಬುವ ತೆರಿಗೆಯ ಬಗ್ಗೆ ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆ ಗಡಿ ಭಾಗದಲ್ಲಿ ಇರುವುದರಿಂದ ಮಹಾರಾಷ್ಟ್ರ ಹಾಗೂ ಗೋವಾಗೆ ತೆರಳುವ ವಾಣಿಜ್ಯ ತೆರಿಗೆ ಕಟ್ಟುವ ವಾಹನಗಳು ಪ್ರತಿನಿತ್ಯ ಸಂಕಷ್ಟ ಅನುಭವಿಸುತ್ತಿರುವುದು ನಮಗೆ ತಿಳಿದ ಹಾಗೆ. ಪ್ರವಾಸಿ ಸ್ಥಳ ಹಾಗೂ ದೇವಸ್ಥಾನಗಳು ತುಂಬ ಹತ್ತಿರ ಇರುವುದರಿಂದ ಇನ್ನು ಬೆಳಗಾವಿ ಜಿಲ್ಲೆ ಗಡಿ ಭಾಗದ ಜನರು ಸಮುದ್ರ ತೀರಕ್ಕೆ ಹೋಗಬೇಕೆಂದ್ರೆ ಗೋವಾಕ್ಕೆ ತೆರಳುತ್ತಾರೆ. ನಮ್ಮ ವಾಣಿಜ್ಯ ತೆರಿಗೆ ಕಟ್ಟುವ ವಾಹನ ಚಾಲಕರು ತುಂಬಾನೇ ಶ್ರಮಿಸುತ್ತಿದ್ದಾರೆ. ನಮ್ಮ ಚಾಲಕರು ತಿಂಗಳಿಗೆ ಹಲವಾರು ಬಾರಿ ಹೊರ ರಾಜ್ಯಕ್ಕೆ ಹೋಗುವುದರಿಂದ ಹೊರ ರಾಜ್ಯದ ತೆರಿಗೆಯನ್ನು ಪಾವತಿ ಮಾಡುವುದಲ್ಲದೆ ನಮ್ಮ ರಾಜ್ಯಕ್ಕೂ ಸಹ ತೆರಿಗೆ ತುಂಬಲು ತುಂಬಾನೇ ದುಸ್ತರವಾಗಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಕ್ರಮ ಕರ್ನಾಟಕ ಚಾಲಕರ ಹೋರಾಟಕ್ಕೆ ಶ್ರೀಯುತ ಜಿ ನಾರಾಯಣ ಸ್ವಾಮಿ ಅಣ್ಣನವ್ರಿಗೆ, ಶ್ರೀಯುತ ಅರುಣ್ ಅವ್ರಿಗೆ, ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ, ಕರ್ನಾಟಕ ಚಾಲಕರ ಒಕ್ಕೂಟದ ಹೋರಾಟಕ್ಕೆ ನಮ್ಮ ಗಡಿ ಭಾಗದಲ್ಲಿರ್ತಕ್ಕಂಥ ಚಾಲಕರಿಗೆ ಮಹಾರಾಷ್ಟ್ರ ಮತ್ತು ಗೋವಾ ಎರಡೂ ಸರ್ಕಾರಗಳಿಂದ ತುಂಬ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಿದೆ. ಒಂದೇ ಒಂದು ಸೀಟು ಜಾಸ್ತಿ ಆದರೆ 3,000 ರಿಂದ 4,000 ಎಕ್ಸ್ಟ್ರಾ ಪೇಮೆಂಟನ್ನು ತೊಗೊಳ್ತಾರೆ. ಮತ್ತು ನೋಡಿ, ಈ ಕಚಡ ಗೌರ್ಮೆಂಟು, ಗೋವಾ ಗೌರ್ಮೆಂಟು ಒಬ್ಬ ಚಾಲಕನ ಮೇಲೆ 12,350 ರೂಪಾಯಿ ಪೆನಾಲ್ಟಿ ಹಾಕ್ತಾರೆ. ಇದನ್ನು ಕೇಳೋಕ್ಕೆ ಯಾರು ನಮ್ಮ ಸರ್ಕಾರಕ್ಕೆ ತಾಕತ್ತಿಲ್ಲ. ಯಾಕೆಂತಂದರೆ ನಾವು ಮನವಿಗಳನ್ನ ಮಾಡಿದ್ರು ಅವರೇನು ಹೋಗೊಡ್ತಾ ಇಲ್ಲ. ಮತ್ತು ಬಾರ್ಡ್ರ್ನಲ್ಲಿ 300 ರಿಂದ 500 ರೂಪಾಯಿ ಅಲ್ಲಿನ ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ರೋಲ್ ಕಾಲ್ ಮಾಡ್ತಾರೆ. ಎಲ್ಲ ಡಾಕ್ಯುಮೆಂಟೇಷನ್ ಇದ್ರೂ ಅವ್ರಿಗೆ ಕೊಟ್ಟರೆ ಮಾತ್ರ ಅವರು ಬಿಡ್ತಾರೆ. ಮತ್ತು ಮಹಾರಾಷ್ಟ್ರ ಸರ್ಕಾರ ಒಬ್ಬ ಚಾಲಕನಿಗೆ 20,000 ರೂಪಾಯಿ ಪೆನಾಲ್ಟಿಯನ್ನು ಹಾಕಿದೆ. ನಾವು ಈ ಸರ್ಕಾರದಲ್ಲಿ ಕೇಳ್ಕೊಳೋದಷ್ಟೇ ಏನು ಅಂತಂದರೆ, ಈಗೇನು ದುಬಾರಿ ಪರ್ಮಿಟ್ ವೆಚ್ಚ ಇದೆಯಲ್ಲ, ಆ ದುಬಾರಿ ಪರ್ಮಿಟನ್ನು ಸ್ಟಾಪ್ ಮಾಡಬೇಕು, ಏಕಮುಖ ಪರ್ಮಿಟ್ ಮಾಡಬೇಕು. ಏನು ಅಂತಂದರೆ 3 ರಾಜ್ಯದಿಂದ ಒಂದೇ ಪರ್ಮಿಟನ್ನು ತೊಗೊಬೇಕು. ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಪರ್ಮಿಟನ್ನು ಕಟ್ಟಿ, ಗೋವಾ ಮಹಾರಾಷ್ಟ್ರ ಎಲ್ಲದಕ್ಕೂ ಪರ್ಮಿಟನ್ನು ಕಟ್ಟಿ ನಾವು ಜೀವನ ಮಾಡೋದು. ನಮ್ಗೆ ಯಾವುದೇ ರೀತಿ ಕಸ್ಟಮರ್ ಕೊಡೋದಿಲ್ಲ. ಮತ್ತು ಗಡಿ ಭಾಗದಲ್ಲಿ ಏನಾಗ್ತಾಯಿದೆ ಅಂದರೆ, ಮಹಾರಾಷ್ಟ್ರ ಮತ್ತು ಗೋವಾದ ಡ್ರೈವರ್ಗಳು ಅವ್ರ ಬಾರ್ಡ್ರಲ್ಲಿ ಬಂದು ನಿಂತ್ಕೊತಾರೆ. ನಮ್ಮ ಕಸ್ಟಮರ್ಸ್ ಏನಿದ್ದಾರೆ, ನಮ್ಮ ಕರ್ನಾಟಕದ ಕಸ್ಟಮರ್ಸು ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಅವ್ರ ವೆಹಿಕಲ್ಸಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ದುಡಿಮೆಗೂ ಪೆಟ್ಟಾಗ್ತಾ ಇದೆ. ಯಾವುದೇ ರೀತಿಯಾದ ನಮ್ಗೆ ಒಳ್ಳೇದಾಗ್ತಾ ಇಲ್ಲ. ಇದನ್ನೆಲ್ಲ ನಿಲ್ಲಿಸಬೇಕು. DC ಅವರು ಏನು ಮನವಿಯನ್ನು ಶಾಂತಿಯುತವಾಗಿ ಮೆರವಣಿಗೆ ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ಹೋಗೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಕೆ ಮಾಡಲಿಲ್ಲ ಅಂದರೆ 15 ದಿನದೊಳಗಾಗಿ DC ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀವಿ. ಯಾವುದೇ ರೀತಿ ಹೊರಗಡೆ ಹೋಗೋದಿಲ್ಲ. ತಮ್ಮ ಹೆಸರು? ಜಿ ನಾರಾಯಣ ಸ್ವಾಮಿ, ಕರ್ನಾಟಕ ಚಾಲಕರ ಒಕ್ಕೂಟದ ರಾಜ್ಯಾಧ್ಯಕ್ಷ. ಬೆಳಗಾವಿಯಲ್ಲಿ ಸನ್ 2014ರಿಂದ ಇಲ್ಲಿವರೆಗೂ ಓಲಾ ಸೇವೆ ಲೋಕಾರ್ಪಣೆಯಲ್ಲಿ ನಿರಂತರವಾಗಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತಿರುವ ಕಾರಣ ಬೆಳಗಾವಿಯಲ್ಲಿ ಯಾವುದೇ ಓಲಾ ಊಬರ್ ಕಚೇರಿಗಳು ಇರುವುದಿಲ್ಲ. ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಬಂಧಪಟ್ಟವರು ಯಾರೊಬ್ಬರು ಮೇಲ್ವಿಚಾರಕರು ಇರುವುದಿಲ್ಲ. ಈ ಕಾರಣ ಓಲಾ ಕಂಪನಿಗಳು ಎಲ್ಲ ಚಾಲಕರು ಕಮಿಷನ್ ಮಾತ್ರ ಹೆಚ್ಚಿಗೆವಾಗಿ ಸುಲಿಗೆ ಮಾಡುತ್ತಿದ್ದಾರೆ. ಕಾರಣ ಕಡಿಮೆ ಕಮಿಷನ್ ಪಡೆದು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸಲ್ಲುವ ಓಲಾ ಊಬರ್ ಸೌಲಭ್ಯಗಳು ಹಾಗೂ ದರಪಟ್ಟಿ ಬೆಳಗಾವಿ ಜಿಲ್ಲೆಯ ಚಾಲಕರಿಗೆ ಸಿಗುವಂತಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇಲ್ಲವಾದರೆ ಕರ್ನಾಟಕ ಚಾಲಕರ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಅದು ಕಡಿಮೆ ಮಾಡಿ ಅಂತಾರೆ. ಅದು ಡ್ರೈವರ್ಗಳಿಗೆಲ್ಲ ಸಮಸ್ಯೆ ಆಗ್ತಾ ಇದೆ, ಮಾಲಕರಿಗೂ ತುಂಬಾನೇ ಸಮಸ್ಯೆ ಆಗ್ತಾ ಇದೆ. ಈ ಗೌರ್ಮೆಂಟು ಆದಷ್ಟು ಬೇಗ ಇದನ್ನು ಕೈಗಳು ತಗೋಬೇಕು. ಇಲ್ಲ ಅಂದರೆ ಉಗ್ರ ಹೋರಾಟ ಕರ್ನಾಟಕ ತುಂಬ ಮಾಡ್ತೀವಿ. ಇದು ಗಡಿಭಾಗ ಬೆಳಗಾವಿಯಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ತುಂಬಾ ಪೊಲೀಸು ಟಾರ್ಚರ್ ಇದೆ. ಬರುತ್ತಾ ಕೊಲ್ಲಾಪುರದಿಂದ ಅಂಬಾ ಘಾಟ್ ಹತ್ತತ್ತೆ ಅಲ್ಲ, ಖಾಲಿ ಪುಕಟ್ಟು 100 ರೂಪಾಯಿ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಅವ್ರು ಬಿಡೋದೇ ಇಲ್ಲ. 100 ರೂಪಾಯಿ ಕೊಡಲಿಲ್ಲ ಅಂದರೆ ಡ್ರೈವರ್ ಚಾವಿ ಕಸ್ಕೋದು, ಅದು ಈ ಥರ ಮಾಡ್ತಿದ್ದಾರೆ. ಟಿಪಿ ಕಟ್ಟಿ ಎಲ್ಲ ನಮ್ಮ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿ ಮಿನಿಮಮ್ ಮಹಾರಾಷ್ಟ್ರ ಎಂಟ್ರಿ ಹೊಡಿಬೇಕಂದ್ರೆ ಟಿಪಿ ನಮ್ಮದು ಎಲ್ಲ ಪೇಪರ್ಸ್ ಕರೆಕ್ಟ್ ಇದ್ರು ಸರ್. ಕಡಿಮೆ ಅಂದ್ರೂ ನಾವು 200 ರೂಪಾಯಿ ಕೊಟ್ಟೆ ಒಳಗೆ ಹೋಗ್ಬೇಕು ಸರ್. कोल्हापूर ओव्हर ब्रिज हत्र निंतಕೊಂಡೇ ಬಿಡ್ತಾರೆ ಇವರು. 100 रुपीज देवा नाहीतर तुम्हाला सोडत नाही.
असं करताय सगळेजण. असं करायचं नाही. कर्नाटकमध्ये प्रॉब्लेम कम आहे, महाराष्ट्र गोवा जास्त आहे. हे थोडा विचार करून. मिरज सांगली तर लय ॲडव्हान्सगिरी करताय पोलीस. K22 बघितलं तर प्रॉब्लेम करताय. ಈ ವೇಳೆ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರು ಜಿ ನಾರಾಯಣಸ್ವಾಮಿ ಹಾಗೂ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಅರುಣ್ ಮೆಳವಂಕಿ, ಈ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.